ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಕಾವ್ಯ ಕಿಚನ್ಗೆ ಸ್ವಾಗತ. ಗರಿಗರಿಯಾದ ಕರ್ಜಿಕಾಯನ್ನು ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಕರ್ಜಿಕಾಯಿನ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಕ್ರಂಚಿಯಾಗಿ ರುಚಿಯಾಗಿ ಕರ್ಜಿಕಾಯಿ ಹೇಗೆ ಮಾಡೋದಂತ ಈಗ ನೋಡೋಣ ಬನ್ನಿ. ಮೊದಲು ನಾವು ಹಿಟ್ಟನ್ನು ಕಲಸಿಟ್ಕೋಬೇಕು. ಅದಕ್ಕೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾದ್ರೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಪೂರಿ ಚಪಾತಿ ಮಾಡುವಾಗ ನಾವು ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೋತೀವಿ ಅದೇ ರೀತಿಯಾಗಿ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ತೀರಾ ತೆಳ್ಳು ಕಲಿಸ್ಕೋಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ 1 ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ತುಪ್ಪನೂ ಹಾಕ್ಕೋಬೋದು. ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನಾವು ಈ ಥರ ನಾದ್ಕೊಳ್ಳೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಬೇಗನೆ. ಈಗ ನಾನು ಇದನ್ನು ಒಂದು 20 ನಿಮಿಷ ಹಾಗೆ ಹಿಟ್ಟು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಹಿಟ್ಟು ನೆನೆಯುವಷ್ಟರಲ್ಲಿ ನಾವು ಕರ್ಜಿಕಾಯಿಗೆ ಬೇಕಾಗಿರುವಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿ ತುರಿನ 2 ಬೌಲ್ನ ತೊಗೊಂಡಿದ್ದೀನಿ. ನಾವು ಮೈದಾ ಹಿಟ್ಟನ್ನ ಎಷ್ಟು ತೊಗೊಂಡಿರ್ತೀವಿ ಅದ್ರ ಪ್ರಕಾರ ನಾವು ಕರ್ಜಿಕಾಯಿ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಕಡಲೆನ 1 ಬೌಲ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕಡಲೆನ ಮಿಕ್ಸಿ ಮಾಡ್ಕೋಬೇಕಾದ್ರೆ ಹಿಟ್ಟು ಥರ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ನೋಡಿ ಯಾವ ಥರ ಅಂತ. ನೋಡಿ, ನಾನು ಈ ಥರ ತರಿಯಾಗಿ ಕಡಲೆನ ಪುಡಿ ಮಾಡಿಟ್ಕೊಂಡಿರೋದು. ಈಗ ನಾನು 1 ಬೌಲು ಸಕ್ಕರೆನ ತಗೊಳ್ತಾ ಇದ್ದೀನಿ. ಸಕ್ಕರೆನ ಬೇಕಿದ್ರೆ ಹಾಗೇ ಹಾಕ್ಕೋಬೋದು. ನಾನಿಲ್ಲಿ ಮಿಕ್ಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಬೌಲು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಕಪ್ಪು ಎಳ್ಳಿದ್ರೆ ಅದನ್ನು ಸಹ ಹಾಕ್ಕೋಬೋದು. ಬಿಳಿ ಎಳ್ಳನ್ನು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ, ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ ಸಾಕು, ಕಲರ್ ಚೇಂಜ್ ಆಗಿದೆ, ಎಳ್ಳು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ತಾ ಇರೋದು, ಡೈರೆಕ್ಟ್ ಬಿಸಿನ ಹಾಕ್ಕೊಳ್ತಿಲ್ಲ. ಈಗ ನೆಕ್ಸ್ಟ್ ನಾನು ಗಸಗಸೆನ ಒಂದು 5 ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಗಸಗಸೆನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು, ಲೋ ಫ್ಲೇಮಲ್ಲಿ. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಸಹ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 8 ಏಲಕ್ಕಿನ ತಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ಕರ್ಜಿಕಾಯಿಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 20 ನಿಮಿಷನಾರು ಹಾಗೇ ಆಗಿರುತ್ತೆ. ಅಷ್ಟರಲ್ಲಿ ಹಿಟ್ಟು ಸಹ ಚೆನ್ನಾಗಿ ಸಾಫ್ಟ್ ಆಗಿದೆ. ನೋಡಿ, ನಾನಿಲ್ಲಿ ಈಗ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮುಂಚೆನೇ ನಾವು ಒಂದು 10 ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನಾನೀಗ ಇಲ್ಲಿ ಒಂದು ಹುಡ್ ಬೇಸ್ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಹಾಕ್ಕೊಂಡಾದ್ಮೇಲೆ ಒಂದು ಉಂಡೆನ ತಗೊಂಡು ಈಗ ನಾವು ಪೂರಿನ ಲಟ್ಟಿಸ್ಕೊಳ್ತೀವಲ್ಲ, ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತೀರಾ ತೆಳ್ಳಗಾಗಬಾರ್ದು, ಇಷ್ಟೇ ಸ್ವಲ್ಪ ಮಂದಾಗಿರಬೇಕು ನಮಗೆ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ. ಈಗ ಕರ್ಜಿಕಾಯಿ ಮೋಲ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ಕರ್ಜಿಕಾಯಿನ ತೆಗೆಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಮೋಲ್ಡ್ನ ಬೆಂಡ್ ಮಾಡಿಬಿಟ್ಟು ಈ ಥರ ಕರ್ಜಿಕಾಯಿ ಸ್ಟಫಿಂಗ್ನ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಾವು ಮಧ್ಯದಲ್ಲೇ ಹಾಕ್ಕೋಬೇಕು. ಆ ಕಡೆ ಈ ಕಡೆ ಹಾಕ್ಕೊಂಡ್ರೆ ನಮಗೆ ಕರ್ಜಿಕಾಯಿ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಓಪನ್ ಆಗಿಬಿಡುತ್ತೆ, ನೀಟಾಗಿ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಒಂದು ಸಲ ಪ್ರೆಸ್ ಮಾಡಾದಮೇಲೆ ನೋಡಿ ಈ ಥರ ಓಪನ್ ಮಾಡ್ಕೋಬೇಕು. ನೋಡಿ ಕರ್ಜಿಕಾಯಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಎಲ್ಲೂ ಸಹ ಅಂಟ್ಕೊಂಡಿಲ್ಲ, ಹಾಗೆ ಓಪನ್ನು ಸಹ ಆಗಿಲ್ಲ. ಈ ಥರ ನಾನು ಒಂದು 10 ಕರ್ಜಿಕಾಯಿನ ಮಾಡಿಟ್ಕೊಳ್ತಾ ಇದ್ದೀನಿ. ಸೇಮ್ ಮತ್ತೆ ಇನ್ನೊಂದು ಸಲ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಉಂಡೆ ತಗೊಂಡು ನೀಟಾಗಿ ನಾವು ಪೂರಿ ಮಾಡ್ಕೊತೀವಲ್ಲ ಅದೇ ಶೇಪಲ್ಲಿ ಹರ್ಕೊಳ್ತಾ ಇದ್ದೀನಿ. ನೋಡಿ, ಮೋಲ್ಗೆ ನೀಟಾಗಿ ಹಾಕ್ಕೊಂಡು ಆ ಕಡೆ ಈ ಕಡೆ ಎಲ್ಲೂ ಸಹ ಹೋಗ್ದಂಗೆ ನೀಟಾಗಿ ಹಾಕ್ಕೊಂಡು ಮಧ್ಯದಲ್ಲಿ ಈ ಥರ ಸ್ಟಫಿಂಗ್ನ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಬರುವಂಥ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಆ ಹಿಟ್ಟನ್ನು ಸಹ ವೇಸ್ಟ್ ಮಾಡಬೇಡಿ. ಹಾಗೆ ಅದ್ರ ಲಾಸ್ಟ್ ಟೈಮಲ್ಲಿ ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಕರ್ಜಿಕಾಯಿಗೆ ನಾವು ಈ ಥರ ಮತ್ತೆ ರೆಡಿ ಮಾಡ್ಕೋಬೋದು. ನೋಡಿ, ಎಲ್ಲೂ ಸಹ ಅಂಟಿಲ್ಲ, ತುಂಬಾ ಪರ್ಫೆಕ್ಟಾಗಿ ಬರ್ತಾಯಿದೆ. ಓಪನ್ನು ಸಹ ಆಗ್ತಿಲ್ಲ. ಇದೇ ರೀತಿಯಾಗಿ ನಾವು ಒಂದು 10 ಕರ್ಜಿಕಾಯಿನಾಗಿ ಮಾಡಿಟ್ಕೋಬೇಕು. ಈ ಥರ ಒಂದು 10 ಕರ್ಜಿಕಾಯಿ ಮಾಡಿಟ್ಕೊಂಡ್ರೆ ನಮಗೆ ಬೇಯಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ.
ನೋಡಿ ಎಷ್ಟು ಪರ್ಫೆಕ್ಟಾಗಿ ಕರ್ಜಿಕಾಯಿ ಬರ್ತಾಯಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಇದೇ ರೀತಿಯಾಗಿ ತುಂಬಾ ಸುಲಭವಾಗಿ ಕರ್ಜಿಕಾಯಿ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಒಂದು 10-15 ಕರ್ಜಿಕಾಯಿನ ಒಂದೇ ಸಲ ಮಾಡಿಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಕರ್ಜಿಕಾಯಿ ಮಾಡೋದಕ್ಕೆ ತುಂಬಾ ಸುಲಭ ಅನಿಸುತ್ತೆ. ನಾನೀಗ ಮೊದಲೇ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಒಂದೊಂದನ್ನೇ ಕರ್ಜಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಕರ್ಜಿಕಾಯಿನ ಬೇಯಿಸ್ಕೋಬೇಕು. ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಕಲ್ಲರು ಚೇಂಜು ಆಗುತ್ತೆ, ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಒಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ, ಇನ್ನೊಂದು ಕಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಆ ಥರ ಮಾಡ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ನಾವು ಒಂದೊಂದನ್ನೇ ಈ ಥರ ಮಗ್ಚಿ ನೀಟಾಗಿ ಬೇಯಿಸ್ಕೋಬೇಕು. ತುಂಬಾ ಪರ್ಫೆಕ್ಟಾಗಿ ಕರ್ಜಿಕಾಯಿ ರೆಡಿಯಾಗಿದೆ. ನೋಡಿ ನೀವೇ ನೋಡ್ತಾ ಇರ್ಬೋದು, ಎರಡೂ ಕಡೆ ಸೈಡು ಒಂದೇ ಕಲ್ಲರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲೂ ಸಹ ಒಂದು ಕಡೆ ಕಲ್ಲರ್ ಚೇಂಜ್ ಆಗಿಲ್ಲ. ಎರಡೂ ಕಡೆ ಕಲ್ಲರು ಸೇಮ್ ಒಂದೇ ಥರ ಇದೆ. ಈ ರೀತಿಯಾಗಿ ಗೋಲ್ಡ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಈಗ ನೀಟಾಗಿ ಬೆಂದಿದೆ. ನಾನು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡು ಎತ್ತಿಟ್ಕೊಂಡಾಯಿತು. ಮತ್ತು ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಕರ್ಜಿಕಾಯಿನ ಮತ್ತೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ನಾವು ಈಸಿಯಾಗಿ ಕರ್ಜಿಕಾಯಿನ ಮಾಡ್ಕೋಬೋದು. ಒಂದೇ ಸಲ ನಾವು ಅರ್ಕೊಂಡು ಬೇಯಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದು 10-15 ಈ ಥರ ಕರ್ಜಿಕಾಯಿನ ರೆಡಿ ಮಾಡಿಕೊಂಡು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಸುಲಭ ಅನಿಸುತ್ತೆ. ನಮಗೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ. ಒಬ್ಬರೇ ಇದ್ದಾಗ ಈ ಥರ ಈಸಿಯಾಗಿ ಕರ್ಜಿಕಾಯಿನ ಮಾಡ್ಕೋಬೋದು. ನೋಡಿ ಪರ್ಫೆಕ್ಟಾಗಿ ಕರ್ಜಿಕಾಯಿ ಬರ್ತಾಯಿದೆ. ಎಲ್ಲೂ ಸಹ ಓಪನ್ ಆಗ್ತಿಲ್ಲ. ನೀಟಾಗಿ ತುಂಬಾ ಚೆನ್ನಾಗಿ ಕ್ರಂಚಿಯಾಗಿ ಗರಿಗರಿಯಾದ ಕರ್ಜಿಕಾಯಿನ ಸೂಪರಾಗಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ನೀವೇ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.